ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸುದ್ದಿಯನ್ನ ಮಾಡಿತ್ತು. ಈ ಡಿ ಗ್ಯಾಂಗ್ ಅಂಧರಾದ ಬಳಿಕ ಅಲ್ಲಿ ಏನೆಲ್ಲ ನಡೀತಾ ಇದೆ ಎನ್ನುವ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಎಚ್ಚೆತ್ತುಕೊಂಡಿರುವಂತಹ ಸಿಸಿಬಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ರೇಡ್ ಅನ್ನ ಮಾಡಿದೆ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ 100ಕ್ಕೂ ಅಧಿಕ ಸಿಸಿಬಿ ಸಿಬ್ಬಂದಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ. 3 ಜನ ಎಸಿಪಿಗಳು, 8 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದ ತಂಡ. ದರ್ಶನ್ ಕೊಠಡಿಯಲ್ಲೂ ಕೂಡ ಅಧಿಕಾರಿಗಳು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ದಾಳಿ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ. ದಾಳಿಯ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಾಗಿದೆ. ಸಿಸಿಬಿ ಏಕಾಏಕಿ ದಾಳಿಯನ್ನ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ನೋಡಿ, ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೌಡಿ ಶೀಟರ್ಗಳು ಸಾಥನ್ನ ಕೊಡೋದಕ್ಕೆ, ಬಲವನ್ನ ತುಂಬುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು ಅನ್ನುವ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ವಿಲ್ಸನ್ ಗಾರ್ಡನ್ ನಾಗನಿಂದ ಹಿಡಿದು ಬೇರೆ ಬೇರೆ ಪುಢಾರಿಗಳೆಲ್ಲರೂ ಕೂಡ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಅವ್ರಿಗೆ ಏನು ಬೆಂಬಲ ಬೇಕು ನಾವು ಕೊಡ್ತೀವಿ ಅನ್ನುವ ವಿಚಾರ, ಜೈಲಧಿಕಾರಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಿದ್ದು, ಎಲ್ಲ ಸುದ್ದಿಯನ್ನ ಕೂಡ ಬಿತ್ತರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ವಿಚಾರ ಈಗ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡುವ ಹಂತಕ್ಕೂ ಕೂಡ ಹೋಗಿ ತಲುಪಿದೆ. ಸಿಸಿಬಿ ದಾಳಿ ಬಗ್ಗೆಯೂ ಕೂಡ ಸುಳಿವು ಮೊದಲೇ ಸಿಕ್ಕಿತ್ತು. ಸಿಸಿಬಿ ರೇಡ್ ಆಗುತ್ತೆ ಅಂತೇಳಿ ನಿನ್ನೆ ರಾತ್ರಿಯೇ ಮೆಸೇಜ್ ಲೀಕ್ ಆಗಿತ್ತು. ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಫುಲ್ ಅಲರ್ಟ್ ಆಗ್ತಾರೆ. ಮೊಬೈಲ್ ಬಳಕೆ ಮಾಡ್ತಿದ್ದವ್ರಿಗೆ, ಮೊಬೈಲ್ ಬಳಕೆ ಮಾಡಬೇಡಿ, ರೇಡ್ ಆಗುತ್ತೆ, ಬೆಳಗ್ಗೆ ರೇಡ್ ಆಗುತ್ತೆ, ಎಲ್ಲವೂ ಕೂಡ ಕ್ಲೀನ್ ಆಗಬೇಕು, ಏನು ಕೂಡ ಸಿಗಬಾರ್ದು ಅಂತ ಹೇಳಿ ಕ್ರಮವನ್ನ ತೆಗೆದುಕೊಂಡಂತ ಜೈಲು ಸಿಬ್ಬಂದಿಗಳು, ಜೈಲು ಅಧಿಕಾರಿಗಳ ಕಳ್ಳಾಟ ನೋಡಿ. ಸಿಸಿಬಿ ಅಧಿಕಾರಿಗಳು ಸಿಸಿಬಿ ರೇಡ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ, ಸೆಂಟ್ರಲ್ ಜೈಲ್ನಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಎಲ್ಲವೂ ಕೂಡ ಬ್ರೇಕ್. ರಾತ್ರಿ ಗೊತ್ತಾಗಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಕ್ಲೀನ್ ಮಾಡಿರ್ತಾರೆ. ಸಿಸಿಬಿ ಅವರು ದಾಳಿ ಮಾಡಿ ಏನು ಬಂತು ಪ್ರಯೋಜನ ಹಾಗಾದ್ರೆ? ಈಗ ಸಿಸಿಬಿ ಅಧಿಕಾರಿಗಳು ಈಗ ದಾಳಿ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಜೈಲಿನ ಒಳಗಡೆ ಎಷ್ಟು ವಾಲಿಬಾಲ್ಗಳು ಸಿಗುತ್ತೋ, ಎಷ್ಟು ಫುಟ್ಬಾಲ್ಗಳು ಸಿಗ್ತಾ ಇತ್ತು, ಎಷ್ಟು ಕಲ್ಲಂಗಡಿ ಹಣ್ಣುಗಳು ಸಿಗ್ತಾ ಇತ್ತು, ಎಲ್ಲವೂ ಕೂಡ ಕ್ಲೀನ್ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ರೈಡ್ ಮಾಡಿದ್ರೆ ಪಾರಿವಾಳ ಜೈಲ್ ಮೇಲೆ ಹರಿದು ಗೊತ್ತಾಗುತ್ತಾ? ಇಲ್ಲ. ನೋಡಿ, ಈಗ ರೈಡ್ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಆದ್ರೂ ಕೂಡ ರೈಡ್ ಆಗಿದೆ ಅನ್ನುವ ಭಯ ಅಂತೂ ಇದೆಯಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೋಡಿ, ರಾತ್ರಿನೇ ಮೆಸೇಜ್ ಲೀಕ್ ಆಗಿದೆ, ಈ ಥರ ರೈಡ್ ಮಾಡ್ತಾರೆ ಅಂತೇಳಿ. ಈಗ ಬೆಳಗ್ಗೆ ದಾಳಿ ಆಗಿದೆ. ಹೋಗ್ಲಿ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆ ಆಗಿದೆ, ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಇನ್ಸೈಡ್ ಡೀಟೇಲ್ಸ್ ಕೊಡ್ಬೋದಾ ರಂಜಿತ್? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ನಾನು ಮೊದಲಿಗೆ ಹೇಳ್ತೀನಿ, ಪರಪ್ಪನ ಅಗ್ರಹಾರ ಜೈಲು ಎಷ್ಟು ಅಕ್ರಮದ ಅಡ್ಡೆಯಾಗಿದೆ ಅಂತೇಳಿ ಹೇಳಿದರೆ, ಇಲ್ಲಿ ಜೈಲಿನ ಒಳಗಡೆ ಕುಳಿತುಕೊಂಡು ರೌಡಿ ಶೀಟರ್ ಒಬ್ಬ ಹೊರಗಡೆ ಇದ್ದಂಥ ವ್ಯಕ್ತಿಗೆ ಧಮಕಿ ಹಾಕ್ತಾನೆ. ಜೈಲಿನ ಒಳಗಡೆ ಕುಳಿತುಕೊಂಡು ಹೊರಗಡೆ ಇದ್ದಂಥ ವ್ಯಕ್ತಿಗಳಿಗೆ ಧಮಕಿ ಹಾಕೋದ್ರ ಜೊತೆಗೆ ಸುಪಾರಿಯನ್ನು ಕೊಡ್ತಾರೆ, ಫೋನ್ ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ ಒಳಗಡೆ ನಡೆಯುವಂಥ ದಂಧೆ ಇದೆಯಲ್ಲ, ಡ್ರಗ್ಸ್ ಮಾಫಿಯಾ ಇದೆ, ಅದ್ರ ಜೊತೆಗೆ ಗನ್ಗಳು ಇಲ್ಲಿ ಓಡಾಡುತ್ತೆ. ಹಾಗೆ ಬೇಕಾದದ್ದು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಕುಳಿತುಕೊಂಡಂಥ ರೌಡಿ ಶೀಟರ್ಗಳು ಪರಪ್ಪನ ಅಗ್ರಹಾರ ಜೈಲನ್ನು ಕಬ್ಜಾ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಇರ್ತಾರೆ. ಹೈ ಪ್ರೊಫೈಲ್ ಕೇಸ್, ನಾವು ದರ್ಶನ್ ಕೇಸನ್ನು ನೋಡ್ತಾ ಹೋದರೆ, ದರ್ಶನ್ ಕೇಸ್ಗೆ ವಿಲ್ಸನ್ ಗಾರ್ಡನ್ ನಾಗ ಮನೆ ಊಟವನ್ನು, ದರ್ಶನ್ಗೆ ವಿಶೇಷವಾದ ಊಟವನ್ನು ಕೊಡ್ತಾರೆ ಅನ್ನೋದನ್ನು ನಾವೇ ರಿಪಬ್ಲಿಕ್ ಕನ್ನಡವೇ ವರದಿ ಮಾಡಿತ್ತು.
ಹೈಕೋರ್ಟ್ನ ಜಡ್ಜ್ ಹೇಳ್ತಾರೆ, ಸರ್ಕಾರಕ್ಕೆ ಮೌಖಿಕವಾಗಿ ಆದೇಶ ಕೊಡ್ತಾರೆ. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಗನ್ ಸಪ್ಲೈ ಆಗುತ್ತಂತೆ, ಊಟ ಹೋಗುತ್ತಂತೆ, ಹಾಗೆ ಅಕ್ರಮದ ಅಡ್ಡೆ ಆಗಿದೆಯಂತೆ. ರೌಡಿ ಶೀಟರ್ಗಳು ಹಣ ವಸೂಲಿ ಮಾಡೋದಕ್ಕೆ ಪೊಲೀಸರೇ ಸುಪಾರಿ ಕೊಡ್ತಾರಂತೆ. ಅಂದ್ರೆ ಜೈಲಾಧಿಕಾರಿಗಳೇ ರೌಡಿ ಶೀಟರ್ಗಳ ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರಂತೆ. ಇದೆಲ್ಲ ಯಾವಾಗ ಹೈಕೋರ್ಟ್ನ ನ್ಯಾಯಾಧೀಶರು ಸರ್ಕಾರಕ್ಕೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ತನಿಖೆ ಮಾಡಿ ಅಂತ ಹೇಳ್ತಾರೋ, ಅದಾಗಿ 2 ದಿನಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸುಮಾರು 3 ಜನ ಎಸಿಪಿಗಳ ತಂಡ, ಅದ್ರ ಜೊತೆಗೆ 8 ಜನ ಸಿಪಿಐಗಳ ತಂಡ, ಒಟ್ಟಾರೆ 100 ಜನ ಸಿಸಿಬಿ ಅಧಿಕಾರಿಗಳು ಸಡನ್ ಆಗಿ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಬೆಳ್ಳಂಬಳಿಗೆ ರೇಡ್ ಮಾಡಿದಾಗ ಯಾವುದೇ ಮೊಬೈಲು ಸಿಕ್ಕಿಲ್ಲ, ಯಾವುದೇ ಚಾರ್ಜರು ಸಿಕ್ಕಿಲ್ಲ, ಯಾವುದೇ ಡ್ರಗ್ಸು ಮತ್ತೊಂದು ಏನೂ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ರೇಡ್ ಆಗುತ್ತೆ ಅನ್ನೋ ವಿಚಾರ ಜೈಲಾಧಿಕಾರಿಗಳ ಮೂಲಕ, ಅಂದರೆ ಹಿರಿಯ ಅಧಿಕಾರಿಗಳ ಮೂಲಕ ರೌಡಿ ಶೀಟರ್ಗಳಿಗೆ ಗೊತ್ತಾಗಿತ್ತು. ಅವರು ಮೊದಲೇ ಮಾಹಿತಿ ಇದ್ದುದರಿಂದಾಗಿ ಎಲ್ಲವನ್ನು ಕೂಡ ಸೇಫ್ ಮಾಡ್ಕೊಂಡಿದ್ರು. ಹಾಗಾಗಿ ಬೆಳಿಗ್ಗೆ 5 ಗಂಟೆ ಸುರಿಗೆ ಅಧಿಕಾರಿಗಳು ಬಂದು ರೇಡ್ ಮಾಡಿದರೆ ಯಾವುದೇ ಪ್ರಯೋಜನ ಆಗಿಲ್ಲ. ನಾಮಕಾವಸ್ಥೆಗೆ ಜಡ್ಜಿ ಹೇಳಿದ್ರು, ನಾವು ರೇಡ್ ಮಾಡಿದ್ವಿ, ಏನೂ ಸಿಕ್ಕಿಲ್ಲ ಅಂಥೇಳಿ ನಾಮಕಾವಸ್ಥೆಗೆ ರೇಡ್ ಮಾಡ್ದಂಗಿತ್ತು. ಸುಮಾರು 100 ಜನ ಅಧಿಕಾರಿಗಳು ಅಲ್ಲೆಲ್ಲ ಪರಿಶೀಲನೆ ಮಾಡಿ ವಾಪಸ್ ಹೋಗಿದ್ದಾರೆ. ದರ್ಶನ್ ಸೆಲ್ಲನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ವಿಶೇಷವಾದ ಊಟ ಬರ್ತಿದೆ ಅವರಿಗೆ, ಎಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ. ಮತ್ತೊಂದು ಏನೇನು ಆರೋಪ ಇತ್ತು, ನಾವೇನು ಸುದ್ದಿ ಮಾಡಿದ್ವಿ, ಇನ್ಸೈಡ್ ಒಳಗಡೆ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ರಾಜಾತಿಥ್ಯ ಹೇಗಿದೆ, ಎಲ್ಲವನ್ನ ಏನು ಸುದ್ದಿ ಮಾಡಿದ್ವಿ. ಅದಾದ ನಂತರ ಈಗ ರೇಡ್ ಆಗಿದೆ, ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಆದರೆ ಇಲ್ಲಿರುವಂಥ ಕೈದಿಗಳ ಜೊತೆಗೆ ಕೆಲ ಅಧಿಕಾರಿಗಳು ಅವರು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದಾಗಿ ಇದು ಯಾವುದೂ ಕೂಡ ಇಂಪ್ಯಾಕ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ಆ ಕಾರಣದಿಂದ ಅಧಿಕಾರಿಗಳು ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ತೆರಳಿದ್ದಾರೆ. ಈಗ ಏನೂ ಕೂಡ ಇಲ್ಲ. ಯಥಾವತ್ ಇವತ್ತು 4ನೇ ಶನಿವಾರ ಆದ್ರಿಂದ, 4th ಸ್ಯಾಟರ್ಡೆ ಆದ್ರಿಂದ ಬಂದಿರುವಂಥ ವಿಸಿಟರ್ಗಳಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹೆಂಗಿದೆಯೋ ಹಾಗೆ ಇದು ನಿರಂತರವಾಗಿ ನಡೀತಾ ಇದೆ. ಸಾಂಪ್ರದಾಯಿಕ ಸಮಸ್ಯೆ ಅಂತ ಹೇಳಿ ವಕೀಲರು ಹೇಳ್ತಾರೆ ಹೈಕೋರ್ಟ್ನ ಜಡ್ಜ್ಗೆ. ಸರ್, ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೀತಾ ಇರುವಂಥ ದಂಧೆ ಇದೆಯಲ್ಲ, ವಿಶೇಷವಾದಂಥ ಸೌಕರ್ಯ ಇದಲ್ಲ, ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಂಗೆ ನಡೀತಾ ಇತ್ತು, ಅದು ಸಾಂಪ್ರದಾಯಿಕ ದಂಧೆ ಸರ್. ಸಮಸ್ಯೆ ಅದು ಸರಿ ಮಾಡ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ ಅಂತೇಳಿ ಅಸಹಾಯಕತೆಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ. ಓಕೆ ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೆಯುವಂತಹ ಅಕ್ರಮಗಳಿದೆಯಲ್ಲ, ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಈಗ ಬೆಳಂಬೆಳಗ್ಗೆ 5 ಗಂಟೆಗೆ ರೇಡ್ ಮಾಡ್ತಾರೆ. ಆ ವಿಚಾರ ರಾತ್ರಿನೇ ಗೊತ್ತಾಗುತ್ತೆ ಅಂತಂದರೆ ಅವ್ರಿಗಿದ್ದಂಥ ಸಮಯದಲ್ಲಿ ಎಷ್ಟು ಕ್ಲೀನ್ ಆಗಿದೆ ಅನ್ನುವ ವಿಚಾರವನ್ನು ವೀಕ್ಷಕರೇ ನಿಮ್ಮ ವಿವೇಚನೆ ಬಿಡ್ತೀವಿ. ಯೋಚನೆ ಮಾಡಿ, ಇನ್ನು ಯಾವ ಹಂತದಲ್ಲಿ ಇವರು ದಾಳಿಯನ್ನು ಮಾಡಿದ್ದಾರೆ ಅಂತೇಳಿ. ಓಕೆ, ನೆಕ್ಸ್ಟ್ ಪ್ರಮುಖವಾಗಿ ಈ ಡಿ ಗ್ಯಾಂಗ್ ಜೈಲಿನಲ್ಲಿದೆ. ಇವತ್ತು ಡಿ ಗ್ಯಾಂಗ್ ಏನಿದೆಯಲ್ಲ, ಆ ಬ್ಯಾರಕ್ಗೂ ಕೂಡ ಹೋಗಿ ಆ ಸೆಲ್ನಲ್ಲೂ ಕೂಡ ಹುಡುಕಾಟವನ್ನು CCB ಅವರು ನಡೆಸಿದ್ದಾರೆ. ಆ ವಿಚಾರ ಏನು ಅಂತಂದರೆ, ಈ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ಬಳಿಕ ಈ ಸಾಕ್ಷಿಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತಂತೆ. ಹೇಗೆ ಅಂತೀರಾ? ಈ ವರದಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಕಾಕೆ ತಬ್ಬಿಬ್ಬು. ರೇಣುಕಾಸ್ವಾಮಿ ಹತ್ಯೆ ಕೇಸ ತನಿಖೆಯನ್ನ ನಡೆಸ್ತಾ ಇರುವ ಪೊಲೀಸರಿಗೆ ಒಂದೊಂದೇ FSL